ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಅಲ್ಲದೆ 18 ಬಿಜೆಪಿ ಶಾಸಕರನ್ನು ಅಮಾನತುಗೊಳಿಸುವುದನ್ನು ವಿರೋಧಿಸಿ ಜಿಲ್ಲಾ ಬಿಜೆಪಿಯು ಇಂದು ನಗರದ ಅಮೀರ್ ಅಹಮದ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಹಾಗೂ ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ, ಭಾರತದ ಸಂವಿಧಾನವು 106 ಬಾರಿ ತಿದ್ದುಪಡಿಯಾಗಿದೆ. ಇದರಲ್ಲಿ 76 ಬಾರಿ ಕಾಂಗ್ರೆಸ್ ತಿದ್ದುಪಡಿ ಮಾಡಿ ಮುಸ್ಲಿಮರ ಓಲೈಕೆಗೆ ಏನು ಬೇಕೋ ಅದನ್ನು ಮಾಡಿಕೊಂಡಿದೆ. ಇನ್ನು ಕಾಂಗ್ರೆಸ್ ಅವತ್ತು ದೇಶವನ್ನು ಇಬ್ಬಾಗ ಮಾಡಿತ್ತು. ಈಗ ಮುಸ್ಲಿಂ ತುಷ್ಟೀಕರಣ ಮಾಡಿ ಬಜೆಟ್ ಮೂಲಕ ಊರೂರನ್ನ ಒಡಿತಾ ಇದೆ ಅಂತ ಕಿಡಿಕಾರಿದ್ರು. % ಘೋಷಣೆ ಮಾಡಿದೆ ಮೊನ್ನೆ ಬಜೆಟ್ನಲ್ಲಿ ಮತ್ತು ಕಾಯ್ದೆಯನ್ನು ಕೂಡ ಮಾಡ್ತು. ಇದರ ವಿರುದ್ಧ ವಿಧಾನಮಂಡಲದ ಒಳಗಡೆ ನಾವು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥ ಒಂದು ಕಾಯ್ದೆ, ಧರ್ಮದ ಆಧಾರದ ಮೇಲೆ ಈ ರೀತಿ ಗುತ್ತಿಗೆಯನ್ನು ಹಂಚುವಂಥದ್ದು ಅವಶ್ಯಕತೆ ಬರೋದಿಲ್ಲ. ನಿಮಗೆ ಗೊತ್ತಿದೆ, ಇವತ್ತು ಹೆಚ್ಚು ಕಮ್ಮಿ ಮುನ್ಸಿಪಾಲ್ಟಿ ಇರ್ಬೋದು, ವಿದ್ಯುತ್ ಗುತ್ತಿಗೆದಾರರು ಇರ್ಬೋದು, PWD ಕಾಂಟ್ರಾಕ್ಟರ್ಸ್ ಇರ್ಬೋದು, ಎಲ್ಲ ಕಡೆ ಮುಸಲ್ಮಾನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಟ್ರಾಕ್ಟ್ ಗುತ್ತಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಏನು ತೊಂದರೆ ಇಲ್ಲ. ಅದರ ಜೊತೆಗೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವರಿಗೆ ರಿಸರ್ವೇಷನ್ನ ಘೋಷಣೆ ಮಾಡಿರುವಂಥದ್ದು ಜನವಿರೋಧಿಯಾಗಿರ್ತಕ್ಕಂಥ ಒಂದು ಕಾಯ್ದೆ. ಅದನ್ನು ವಾಪಸ್ ಪಡಿಬೇಕು ಮತ್ತು ಹಿಂದುಳಿದ ವರ್ಗದವರಿಗೆ ಕೊಡದೇ ಇರುವಂಥ ರಿಸರ್ವೇಷನ್ನ ಮತ್ತು ಬೇರೆ ಬೇರೆ ಜನರಲ್ ಆಗಿ ಇರ್ತಕ್ಕಂಥ ಇರೋರಿಗೆ ಕೊಡದೇ ಇರುವಂಥ ರಿಸರ್ವೇಷನ್ನ ತಮಗೆ ಓಟ್ ಕೊಡುವಂಥ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕಾಗಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ. ಇವತ್ತು ಸಾರ್ವಜನಿಕ ಹಣದಲ್ಲಿ ಈ ರೀತಿ ನಾಟಕ ಆಡುವಂಥ ಪ್ರಯತ್ನವನ್ನು, ಅವರ ವೋಟ್ ಬ್ಯಾಂಕಿಗಾಗಿ ಮಾಡುವಂಥ ಪ್ರಯತ್ನವನ್ನು ನಾವು ಖಂಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಖಂಡಿತ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಂವಿಧಾನದಲ್ಲಿ ಕೂಡ ಬರೆದಿದ್ದಾರೆ, ಧರ್ಮಾಧಾರಿತ ಮೀಸಲನ್ನು ಕೊಡಬಾರ್ದು. BCMB ಅಂತ ಹೇಳ್ತಾರೆ. ಆ BCMBನಲ್ಲಿ 2Bನಲ್ಲಿ ಮುಸಲ್ಮಾನ ಒಂದೇ ಇದೆ. ಇದೊಂದು ವಿಶೇಷವಾಗಿ ಕೋರ್ಟಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಳಿಕ್ಕಾಗಿ ಮಾಡಿರ್ತಕ್ಕಂಥ ನಡೆ. ಇವತ್ತು ರಾಜ್ಯದ ಜನ ಕ್ಷಮಿಸೋದಿಲ್ಲ, ಅತಿರೇಕಕ್ಕೆ ಹೋಗಿದ್ದಾರೆ. ನಿಮಗೆ ಗೊತ್ತಿದೆ ಶಿಕ್ಷಣದಲ್ಲಿ ಮೊನ್ನೆ ಏನು ಕೊಟ್ಟಿದ್ದಾರೆ ಅಂತ. ನಾನೀಗಾಗಲೇ ಹೇಳಿದೆ, ನಮ್ಮ ಮಕ್ಕಳು, ಮುಸಲ್ಮಾನರ ಮಕ್ಕಳು ಒಂದು ಶಾಲಾ ಕೊಠಡಿಯಲ್ಲಿ ಕೂತು ಓದದೇ ಇದ್ದರೆ, ಒಂದು ಹಾಸ್ಟೆಲ್ನಲ್ಲಿ ಕೂತು ಊಟ ಮಾಡದೇ ಇದ್ದರೆ, ಒಂದು ಕ್ರೀಡಾಂಗಣದಲ್ಲಿ ಮೈಮುಟ್ಟಿ ಆಟ ಆಗಿಡದೇ ಇದ್ದರೆ ನಾವು ಒಂದಾಗೋದು ಯಾವಾಗ? ಸರ್ವಧರ್ಮಗಳ ಶಾಂತಿಯ ತೋಟ ಅಂತೇಳಿ ಹಾಡು ಹೇಳಬೇಕು ಕುವೆಂಪುರವರು. ಬಿಟ್ಟರೆ ಕುವೆಂಪುರವರ ಈ ಸಂದೇಶವನ್ನು ಭಂಗ ಮಾಡುವಂಥ ಕೆಲಸ, ಅದಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮೊನ್ನೆ ಬಜೆಟ್ನಲ್ಲಿ ಮಾಡಿದೆ. ಇದು ಮುಸ್ಲಿಂ ತುಷ್ಟೀಕರಣದ ಅತಿರೇಕಕ್ಕೆ ಹೋಗ್ತಾ ಇದೆ. ನನ್ನ ವಿನಂತಿ ಇಷ್ಟೇ, ಕನ್ನಡಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ಇವತ್ತು ಕೇಳಬೇಕು. ಕನ್ನಡದ ಶಾಲೆಗಳನ್ನು ಮುಚ್ತಾ ಇದ್ದೀರಿ, ಶಾಲೆ ಮೇಸ್ಟ್ರನ್ನು ಕೊಡ್ತಾ ಇಲ್ಲ, 9 ಯೂನಿವರ್ಸಿಟಿಗಳನ್ನು ದುಡ್ಡಿಲ್ಲ ಅಂತ ಮುಗ್ತಾ ಇದೆ. ಆದರೆ ಉರ್ದು ಶಾಲೆಗಳನ್ನು ಹೊಸದಾಗಿ ಓಪನ್ ಮಾಡಲಿಕ್ಕೆ ಸಾವಿರಾರು ಕೋಟಿ ಕೊಟ್ಟಿದ್ದಾರೆ. ಇದು ಹೇಗಿದ್ದು? ಅವ್ರಿಗೆ PUC ಮಾಡಲಿಕ್ಕೆ, ಅವ್ರ ಮಕ್ಕಳಿಗೆ ಕರಾಟೆ ಕಲಿಸ್ಲಿಕ್ಕೆ, ಅವ್ರ ಮಕ್ಕಳ ಎಜುಕೇಷನ್, ಅವ್ರ ಮಕ್ಕಳ ಮದುವೆಗೆ ಹಣ ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಆದರೆ ಎಲ್ಲರ ಮಕ್ಕಳು ಓದುವಂಥ, ಬಡವರು, ದಲಿತರ ಮಕ್ಕಳು ಓದುವಂಥ ಶಾಲೆಗಳನ್ನು ಇವತ್ತು ಮುಚ್ತಾ ಇದ್ದೀರಿ. ಕೇವಲ 10,000 9,000ಕ್ಕೆ ನಮ್ಮ ಅತಿಥಿ ಶಿಕ್ಷಕರಾಗಿ B.Ed ಆದಂಥವ್ರು, D.Ed ಆದಂಥವ್ರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಸರ್ಕಾರಕ್ಕೆ ನಾಚಿಕೆ, ಮಾನ ಮರ್ಯಾದೆ ಏನೂ ಇಲ್ಲದೇನೆ ಈ ರೀತಿಯ ರಿಸರ್ವೇಷನ್ನ ಕೊಟ್ಟು ಒಂದು ಬಹಳ ಹೀನ ಸ್ಥಿತಿಗೆ ರಾಜಕಾರಣವನ್ನು ತಗೊಂಡು ಹೋಗ್ತಾ ಇದೆ. ಇವರು ಸಾಧನೆ ಆಧಾರದ ಮೇಲೆ ವೋಟ್ ಕೇಳಬೇಕಾಗಿತ್ತು. 65 ವರ್ಷ 70 ವರ್ಷ ದೇಶ ರಾಜ್ಯ ಆಳಿರ್ತಕ್ಕಂಥ ಕಾಂಗ್ರೆಸ್ಸು. ಆದರೆ ಅವರಿಗೆ ಯಾವ ಸಾಧನೆಯೂ ಇಲ್ಲ. ಹಾಗಾಗಿ ತುಷ್ಟೀಕರಣದಿಂದ ವೋಟ್ ಬ್ಯಾಂಕನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದೆ. ಇವತ್ತು ಹಿಂದೂಗಳು ಅವರಿಗೆ ಪಾಠ ಹೇಳ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ SN ಚನ್ನಬಸಪ್ಪ ಮಾತನಾಡಿ, ಮುಸ್ಲಿಮರಿಗೆ ಪಾಕಿಸ್ತಾನ ಮಾಡಿ ಕೊಟ್ಟಾಗಿದೆ, ಯಾವುದೇ ಕಾರಣಕ್ಕೂ ರಾಜ್ಯವನ್ನು ಬಿಟ್ಟುಕೊಡುವುದಿಲ್ಲ ಎಂದು ಕಾಂಗ್ರೆಸ್ನ ನೀಚತನ, ಕುಟಿಲ ನೀತಿಗೆ ಜನ ಉತ್ತರ ಕೊಡ್ತಾರೆ. ಬಿಜೆಪಿ ನಾಯಕರಾದ BS ಯಡಿಯೂರಪ್ಪ ಅವರು ಶಾಲಾ ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ರು, ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಿದ್ರು, ಅವು ಕೇವಲ ಹಿಂದೂಗಳಿಗೆ ಅಂತ ಹೇಳಿದ್ರಾ ಎಂದು ಪ್ರಶ್ನಿಸಿದರು. ಇನ್ನು ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ, 9 ವಿವಿಗಳನ್ನು ಮುಚ್ಚಿ ಆ ಹಣವನ್ನು ಮುಸ್ಲಿಮರಿಗೆ ನೀಡ್ತಾ ಇದೆ ಎಂದು
ಹೇಳಿದರು. ಇವತ್ತಿನ ಪ್ರತಿಭಟನೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ಸಿನ ನೀತಿಯ ವಿರುದ್ಧ. ಇವತ್ತಿನ ಪ್ರತಿಭಟನೆ ಸ್ಪೀಕರ್ ಅವರ ಕ್ರಮದ ವಿರುದ್ಧ. 18 ಜನ ಶಾಸಕರನ್ನು ನ್ಯಾಯ ಕೇಳಿದ್ದೇ ತಪ್ಪು ಅನ್ನೋಂಥ ರೀತಿಯೊಳಗಡೆ, ಶಾಸಕರ ನ್ಯಾಯಕ್ಕೆ ಗೌರವ ಇಲ್ಲದೆ ಇರೋಂಥ ರೀತಿಯೊಳಗಡೆ ಸ್ಪೀಕರ್ ನಡ್ಕೊಂಡಿದ್ದಾರೆ ಅಂತ ನಮಗಂತೂ ಅನಿಸ್ಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿದೆ. ನಡಿಬಾರ್ದು ನಡೆಸಿರುವಂಥದ್ದು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ನಡೆದಂಥ ಸರ್ಕಾರದ ಸಂಗತಿಗಳು. ಪ್ರಶ್ನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಪ್ರಶ್ನೆ ಮಾಡೋದು ತಪ್ಪು ಅನ್ನೋದ ರೀತಿ ಒಳಗಡೆ ಸ್ಪೀಕರ್ ಅವರು ಕ್ರಮ ತಗೊಂಡಿದ್ದಾರೆ. ಸ್ಪೀಕರ್ ಅವರು ಕ್ರಮ ತಗೊಂಡಿರುವಂಥದ್ದು ಸಂವಿಧಾನ ವಿರೋಧಿ ಅಂತ ನಮಗಂತೂ ಅನಿಸ್ತಾ ಇದೆ. ಇದು ಸರಿಯಲ್ಲ. ನಾವು ಪ್ರಶ್ನೆ ಕೇಳಿದ್ದೇವೆ, ನಡೆದಿದೆ ಅಂತ ಸಭಾಧ್ಯಕ್ಷರ ಗಮನಕ್ಕೆ ತಗೊಂಡು ಬಂದಿದ್ದೇವೆ. ಸಭಾಧ್ಯಕ್ಷರು ಇದ್ರ ಬಗ್ಗೆ ಸರಿಯಾದಂಥ ರೀತಿಯೊಳಗಡೆ ಸರ್ಕಾರಕ್ಕೆ ಏನು ಹೇಳಬೇಕಿತ್ತು ಅದು ಹೇಳಬೇಕಾಗಿತ್ತು, ಹೇಳಲಿಲ್ಲ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿದ್ದು ತಪ್ಪು ಅನ್ನೋಂಥ ರೀತಿಯೊಳಗಡೆ ಇವತ್ತು ಸಂವಿಧಾನದ ವಿರೋಧಿ ನಡೆಯನ್ನು ಸಭಾಪತಿಗಳು ಮಾಡಿದ್ದಾರೆ, ಸಭಾಧ್ಯಕ್ಷರು. ಇದು ಸಮಾಧಾನ ಅಲ್ಲ. ಚುನಾಯಿತ ಪ್ರತಿನಿಧಿಗಳಿಗೆ ಗೌರವ ಕೊಡುವಂಥ ವಿಧಾನ ಇದಂತೂ ಅಲ್ಲ. ಜನತೆಯಿಂದ ಆಯ್ಕೆಯಾಗಿ ಬಂದಿರೋಂಥವ್ರು ನೀತಿ ಇದೆ, ನಾನು ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ನಾವೇನು ಹದ್ದು ಮೀರಿದ ವರ್ತನೆಯನ್ನು ನಾವು ಮಾಡಲಿಲ್ಲ. ಯಾಕೆ ಈ ಸಂಗತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ರೀತಿಯ ವರ್ತನೆ ನಾವು ಮಾಡಿದ್ದೇ ಆಗಿದ್ರೆ ಕಾಂಗ್ರೆಸ್ಸಿಗೂ ನಮಗೇನು ಬೇರೆ ವ್ಯತ್ಯಾಸ ಇರ್ತಿರ್ಲಿಲ್ಲ. ಒಂದು ವಿಡಿಯೋ ತೋರಿಸ್ತೇನೆ ನಾನು ನಿಮಗೆ. ಇದು ನಿಮ್ಮ ಹತ್ರ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ವಿಡಿಯೋದಲ್ಲಿ ಸಭಾಧ್ಯಕ್ಷರನ್ನ ಕಾಂಗ್ರೆಸ್ಸಿನ ಎಲ್ಲ ದೊಡ್ಡ ಶಾಸಕರು ನಕಾರವಾಗಿ ಗೆದ್ದಂಥವರು ಶಾಸಕರು ಅಲ್ಲಿರುವಂಥ ಸಭಾಧ್ಯಕ್ಷರನ್ನ ಪೀಠದಿಂದ ಎಳ್ಕೊಂಡು ಹೋಗಿರುವಂಥ ಸಂದರ್ಭದಲ್ಲೂ ಈ ರಾಜ್ಯದಲ್ಲಿ ಸ್ಪೀಕರ್ ಬೇರೆ ಕ್ರಮ ತಗೊಳ್ಳಿಲ್ಲ. ಆದರೆ UT ಖಾದರ್ ಅವರು ಸುಮ್ಮನೆ ಧಿಕ್ಕಾರಕ್ಕೆ ಹೋಗಿದ್ವಿ. ಖಾದರಿಗೆ ಧಿಕ್ಕಾರಕ್ಕೆ ಹೋಗಲಿಲ್ಲ. ನಾವು ಧಿಕ್ಕಾರಕ್ಕೆ ಹೋಗಿದ್ದು ಈ ರೀತಿಯ ನಡವಳಿಕೆ ಮಾಡ್ತಿರೋಂಥ ಸರ್ಕಾರದ ವಿರುದ್ಧವಾಗಿ ನಾವು ಕೂಗಬಾರ್ದು ಅಂತ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾರೆ. ಇದು ಸಭಾಧ್ಯಕ್ಷರ ನಡೆ, ಇದು ಕಾಂಗ್ರೆಸ್ಸಿನ ನೇತೃತ್ವಕ್ಕೆ ಶಕ್ತಿ ಕೊಡ್ತಾರೆ ಅಂತ ನಡೆ ಅಂತೇಳಿ ನಾನಂತೂ ಅಂದ್ಕೊಂಡಿದ್ದೇನೆ. ಹಾಗಾಗಿ ಇದು ಅಕ್ಷಮ್ಯ. ಕ್ಷಮೆ ಕೇಳಿದ್ರೆ ಸರಿ, ಇಲ್ಲ ಅವ್ರನ್ನ ಶಾಶ್ವತವಾಗಿ ಅಮಾನತು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ. ನಾವೇನು ತಪ್ಪು ಮಾಡಿಲ್ಲ. ನಾವು ಭಾಳ ಮಜಾ ಆದರೆ ಬನ್ನಿ 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 ಹತ್ತಿ ಬನ್ನಿ ಅಂತ ಕರೆದಿದ್ದು ಇದೇ ಸ್ಪೀಕರ್. ಆ ಮಾರ್ಷಲ್ಗಳಿಗೆ ಸೈಡಿಗೆ ಹೋಗಿ ಅಂತ ಮೇಲ್ಗಡೆ ಇದ್ದರಿಗೆ ಕಳಿಸಿದ್ದ ಇದೇ ಸ್ಪೀಕರ್. ನಾವೇನು ಈ ರೀತಿ ಹೊಡೆದಾಡೋದು ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸಂಸ್ಕೃತಿ ಅಲ್ಲಲ್ಲ ನಮ್ಮದು. ನಾವು ಹೋದ್ವಿ, ಅಲ್ಲೂ ನಿಂತ್ಕೊಂಡು ಘೋಷಣೆಗೆ ಹೋಗಿದ್ವಿ ಸರ್ಕಾರದ ವಿರುದ್ಧವಾಗಿ. UT ಖಾದರ್ಗೆ ಅಪಮಾನ ನಾವು ಯಾವುದೂ ಮಾಡಿಲ್ಲ, ಅವ್ರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿಲ್ಲ ನಾವು. ಆದರೆ ಈ ಸಂದರ್ಭದೊಳಗಡೆ ನಮ್ಮನ್ನು ಮೇಲ್ ಬನ್ನಿ ಅಂತ ನಮ್ಮನ್ನು ಕರೆದು ಸಸ್ಪೆಂಡ್ ಮಾಡೋವಂಥ ವ್ಯವಸ್ಥೆ ಇದು ಸರಿಯಾಗಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಕ್ಷಮೆ ಕೇಳೋ ಪ್ರಯತ್ನ ಇಲ್ಲ. ತಪ್ಪು ಮಾಡಿದರೆ ತಾನೇ ಕ್ಷಮೆ ಕೇಳೋದು. ಸೊ ಕ್ಷಮೆ ಕೇಳೋ ಪ್ರಯತ್ನ ಇಲ್ಲ. ನಾವು ಕ್ಷಮೆ ಕೇಳುವಂಥ ಅಪರಾಧಗಳನ್ನ ನಾವು ಯಾವುದೂ ಮಾಡಿಲ್ಲ. ಯಾರು ಕ್ಷಮೆ ಕೇಳಬೇಕು ಈ ರಾಜ್ಯದ್ದು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಕೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ನಿಮ್ಮ ಮಂತ್ರಿಮಂಡಲದ ಸಚಿವರಿಗೆ ಆಗಿರುವಂಥ ಸಂಗತಿಯನ್ನು ಹೌಸಲ್ಲಿ ಪ್ರಸ್ತಾಪ ಆದರೂ ಕೂಡ ನೀವು ಅವರಿಗೆ ಸರಿಯಾದಂಥ ರೀತಿಯೊಳಗೆ, ಉದಾಹರಣೆಗೆ ನಮ್ಮ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ನಡೀತು. ಶಾಸಕರು ಮಂತ್ರಿಗಳು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ, ಹೌಸಲ್ಲಿ ಪ್ರಸ್ತಾಪ ಮಾಡ್ತಾರೆ, ನನಗೆ ಅನ್ಯಾಯ ಆಗ್ತಾ ಇದೆ, ನನ್ನನ್ನು ನನ್ನ ಕುಟುಂಬವನ್ನು ಹರಾಜು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ, ಮಂತ್ರಿಮಂಡಲದಲ್ಲಿರುವಂಥ ಇನ್ನೊಬ್ಬ ಮಂತ್ರಿ ಈ ಕೆಲಸ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ, ಸಭಾಧ್ಯಕ್ಷರಿಗೆ ಕೇಳ್ತಾರೆ, ಅಲ್ಲಿರುವಂಥ ಎಲ್ಲ ಪ್ರಮುಖರಿಗೆ ಕೇಳ್ತಾರೆ. ಆದರೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಇಲ್ಲಿ ಈ ಕ್ಷಣ ತನಕ ಯಾವುದೇ ತೀರ್ಮಾನ ತಗೊಳ್ಳಿಲ್ಲ. ಗೃಹ ಸಚಿವರು ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ಸ್ಪೀಕರ್ ಅವರು ಆದೇಶ ಮಾಡಬೇಕಾಗಿತ್ತು. ಸ್ಪೀಕರ್ ಅವರು ಅವರ ನಡೆನೇ ಎಲ್ಲೋ ಒಂದು ಕಡೆ ನಮಗೆ ಪ್ರಶ್ನೆಗೆ ಒಳಪಡಿಸುವಂಥ ರೀತಿಯ ನಡೆ ಆಗಿಬಿಟ್ರೆ ಬೇಸರ ಆಗತ್ತೆ ಅಂತ ಅಂದ್ಕೊಂಡಿದ್ದೇನೆ. UT ಖಾದರ್ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅವ್ರನ್ನ ಹೊಗಳಿದ್ದೇವೆ. ಅವರು ನಾವೆಲ್ಲರಿಗೂ ತರಬೇತಿ ಕೊಟ್ಟಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳಿದ್ದೇವೆ. ಆದರೆ
ಏಕಾಏಕಿ 18 ಜನ ಶಾಸಕರನ್ನು ಅಮಾನತು ಮಾಡುವಂಥದ್ದು ಇದೆಯಲ್ಲ, ಆ ಕೆಲಸ ನಾವೇನು ಮಾಡಿಲ್ಲ ರೀ. ಆ ಥರದ ಕೆಲಸ ನಾವೇನು ಮಾಡಿಲ್ಲ. ನಾವು ಕೇಳಿರೋದು ನ್ಯಾಯ. ಮಂತ್ರಿಗಳಿಗೆ ರಕ್ಷಣೆ ಕೊಡದಂಥ ಸರ್ಕಾರ ಬೇಕಾ ಅಂತ ಕೇಳಿದ್ದೀವಿ. ಸಂವಿಧಾನ ವಿರೋಧಿ ಆಗಿರುವಂಥ 4% ಮುಸಲ್ಮಾನಿಗೆ ಸಿಗಬೇಕಾಗಿರೋಂಥ ಏನು ಯೋಚನೆ ಮಾಡಿದ್ದೀರಿ ಅದು ತಪ್ಪು ಅಂತ ಹೇಳಿದ್ದೀವಿ. ಸಂವಿಧಾನಕ್ಕೆ ದತ್ತವಾಗಿ ನಡ್ಕೊಳ್ಳಿ ಅಂತ ಹೇಳಿದರೆ ಇದು ತಪ್ಪು ಅಂಥೇಳಿ ನಮ್ಮನ್ನು ಹೊರಗಡೆ ಇಡುವಂಥ ಪ್ರಯತ್ನ ಮಾಡಿದ್ದಾರೆ, ಸಸ್ಪೆಂಡ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಭಗವಂತ ಎಲ್ಲವನ್ನು ನೋಡ್ಕೊಳ್ತಾರೆ. ಮೀಸಲಾತಿ ಸಂಬಂಧ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಬೇಕಾಗಿ ಹಲೋ ಹಲೋ ಕಾಂಗ್ರೆಸ್